ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ರಾಘವೇಂದ್ರ ಹೆಗಡೆ ಹಿಲ್ಲೂರು. ಇಂದಿನ ವಿಷಯವನ್ನು ಆರಂಭ ಮಾಡೋಕ್ಕಿಂತ ಮೊದಲು ಒಂದು ಮನವಿ ಇದೆ. ತಾವು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಆರೋಗ್ಯ ಸಂಬಂಧಿ ಯಾವ್ಯಾವ ರೀತಿಯ ಮಾಹಿತಿಯನ್ನು ಕೊಡ್ತೇವೋ ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಸ್ಕ್ರೀನ್ನ ಕೆಳಗಡೆ ಇರುವ ಬೆಲ್ ಐಕಾನ್ ಮುಟ್ಟುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಷ್ಟ ಆದರೆ ನಿಮ್ಮ ಸರ್ಕಲಲ್ಲಿ ಶೇರ್ ಮಾಡಿ. ಮತ್ತು ಇನ್ನು ಮುಂದೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಆರೋಗ್ಯ ಸಂಬಂಧಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ, ಸಲಹೆ ಸೂಚನೆಗಳಿದ್ದರೆ ನಮಗೆ ವಾಟ್ಸಪ್ ಮಾಡ್ಬೋದು. ನಾವು ಆ ಮುಂದಿನ ಸಂಚಿಕೆಯಲ್ಲಿ ಆ ಸಂಬಂಧ ಒಂದು ವಿಷಯವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇಂದಿನ ವಿಷಯಕ್ಕೆ ಬರುವುದಾದರೆ, ನಾವಿವತ್ತು ಡಾಕ್ಟರ್ ಪ್ರಭುದೇವ್ ಅವರ ಬಳಿ ಇದ್ದೇವೆ. ಶ್ರೀಯುತ ಡಾಕ್ಟರ್ ಎನ್ ಪ್ರಭುದೇವ್ ಅವರು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಬಹಳ ಅಮೂಲ್ಯವಾದಂಥ ಕೆಲಸವನ್ನು ಮಾಡಿದವರು. ಅದರ ಇಂದಿನ ಸ್ಥಿತಿಗೆ ಕಾರಣೀಕರ್ತರಲ್ಲಿ ಅವರು ಸಹಿತ ಒಬ್ಬರು. ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಓಪನ್ ಹಾರ್ಟ್ ಸರ್ಜರಿಯನ್ನು ಇವರ ಅವಧಿಯಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಡೆದಿದೆ. 10,000ಕ್ಕೂ ಅಧಿಕ ಓಪನ್ ಹಾರ್ಟ್ ಸರ್ಜರಿ ಇರ್ಬೋದು ಅಥವಾ ಬೇರೆ ಸರ್ಜರಿ ಇರ್ಬೋದು ಮಾಡಿದ್ದಾರೆ. ಮತ್ತು ಜಯದೇವಕ್ಕೆ ಅವರು ಕೊಟ್ಟಂತಹ ಕೊಡುಗೆಯನ್ನು ಗಮನಿಸಿ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಯುತ ಶಿವಕುಮಾರ ಸ್ವಾಮೀಜಿಯವರೇ ಜಯದೇವ ಅಂತಂದರೆ ಡಾಕ್ಟರ್ ಪ್ರಭುದೇವ್ ಅವರು, ಡಾಕ್ಟರ್ ಪ್ರಭುದೇವ್ ಅಂದರೆ ಜಯದೇವ ಅಂಥೇಳಿ ಒಂದು ಗೌರವವನ್ನು ಸಂಪಾದಿಸಿದವರು. ಆನಂತರ ಬೆಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರಾಗಿಯೂ ಅನೇಕ ಸುಧಾರಣಾ ಕ್ರಮಗಳನ್ನು ಕೈಗೊಂಡವರು. ಪ್ರಸ್ತುತ ನಿವೃತ್ತಿ ನಂತರ ತಾನು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದರಲ್ಲಿ 2 ಪುಸ್ತಕಗಳನ್ನು ಬರೆದಿದ್ದಾರೆ. 500ಕ್ಕೂ ಅಧಿಕ ಅಂಕಣಗಳನ್ನು ಬರೆದಿದ್ದಾರೆ. ಆ ಮೂಲಕ ಈ ಸಮಾಜಕ್ಕೆ ತಮ್ಮದೇ ಆದ ರೀತಿಯಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮೊಂದಿಗಿರುವುದು ನಿಜಕ್ಕೂ ನಮಗೆ ಒಂದು ಸಂತಸ ಸಂಗತಿ, ಸೌಭಾಗ್ಯ. ನಾನು ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ಕೊಳ್ತೇನೆ. ಸ್ವಾಗತ ಸರ್. ನಮಸ್ಕಾರ ರಾಘವೇಂದ್ರ ಹೆಗಡೆ ಅವರೇ ಹಾಗೂ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಸರ್, ತಮ್ಮ ಬಾಲ್ಯ ಶಿಕ್ಷಣದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ನಾನು ಶ್ರೀನಿವಾಸಪುರ ಅಂತ ಕೋಲಾರ ಡಿಸ್ಟ್ರಿಕ್ಟು, ಅಲ್ಲಿ ಹುಟ್ಟಿದವನು. ಅಲ್ಲೇ ನನ್ನ ಪ್ರಾಥಮಿಕ ಎಜುಕೇಷನ್ ಅಲ್ಲೇ ನಡೆದದ್ದು. ಆಮೇಲೆ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ಗೆ ಬ್ಯಾಂಗ್ಳೂರಿಗೆ ಬಂದಿದ್ದು. ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಸೇರಿಕೊಂಡೆ ನಾನು. ನಂತರ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ಆದೆ. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ MBBS ಮುಗಿಸಿದ ನಂತರ ಬೌರಿಂಗ್ ಹಾಸ್ಪಿಟ್ಲು ಮತ್ತು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಿನ ಸಂಕೀರ್ಣದಲ್ಲಿ ನಾನು MS ಜನರಲ್ ಸರ್ಜರಿ ಮಾಡಿದೆ. ಅದಾದಮೇಲೆ ನಾನು ಚಂಡೀಗಢನ PGI ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ನಾನು MCH ಅಥವಾ ಸೂಪರ್ ಸ್ಪೆಷಾಲಿಟಿ ಕಾರ್ಡಿಯಾಕ್ ಸರ್ಜರಿ ಅದನ್ನು ನಾನು ಮಾಡಿಕೊಂಡು ನಂತರ ನಾನು ಜಯದೇವ ಆಸ್ಪತ್ರೆಗೆ ಲೆಕ್ಚರರ್ ಆಗಿ ಸೇರಿಕೊಂಡಿದ್ದು. ಮತ್ತು ಜಯದೇವ ಆಸ್ಪತ್ರೆಯಿಂದ ನನ್ನನ್ನು ಲಂಡನ್ನಿನ ಗೈಸ್ ಹಾಸ್ಪಿಟ್ಲಿಗೆ ಡೆಪ್ಯುಟೇಷನ್ ಮೇಲೆ ಕೊರೊನರಿ ಆರ್ಟ್ರಿ ಬೈಪಾಸ್ ಸರ್ಜರಿ ಅಲ್ಲಿ ಹೆಚ್ಚಿನ ಅಧ್ಯಯನಕ್ಕಾಗಿ ಗೈಸ್ ಹಾಸ್ಪಿಟಲ್ ಲಂಡನ್ಗೆ ಪ್ರೊಫೆಸರ್ ಡೇವ್ರಾಲ್ ಅಂತ ಅವ್ರ ಬಳಿಗೆ ನನ್ನನ್ನು 1 ವರ್ಷ ಕಳಿಸಿದರು. ನಾನು ಅಲ್ಲಿ ರಿಜಿಸ್ಟ್ರಾರ್ ಆಗಿ ಸುಮಾರು 1 ವರ್ಷ ಗೈಸ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿ ನಂತರ ವಾಪಸ್ ಜಯದೇವಕ್ಕೆ ಬಂದು ಮೊದಲನೇ ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡಿದ್ವಿ. ಅದೇ ಆನಂತರ ಬಹು ಹುದ್ದೆಗಳನ್ನು ತಾವು ನಿರ್ವಹಿಸಿದ್ರಿ. ಅದಕ್ಕೆಲ್ಲ ನ್ಯಾಯ ದೊರಕಿಸಿಕೊಟ್ಟು ಅತ್ಯಂತ ಒಳ್ಳೆಯ ಕಾರ್ಯನಿರ್ವಹಣೆ ಮಾಡಿದವರು ಅಂಥೇಳಿ ಹಲವು ಜನರಿಂದ ಪ್ರಶಂಸೆಗೆ ಪಾತ್ರರಾದವರು. ಈಗ ಪ್ರಮುಖ ವಿಷಯವನ್ನು ಹೇಳುವುದಾದರೆ, ಹಾರ್ಟ್ನ ಕಾರ್ಯನಿರ್ವಹಣೆ ಹೇಗೆ, ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಹಾರ್ಟ್ ಎಷ್ಟೊಂದು ಮಹತ್ವಪೂರ್ಣವಾದದ್ದು ನಮ್ಮ ದೇಹದಲ್ಲಿ ಅಂತೇಳಿ ಸ್ವಲ್ಪ ತಿಳಿಸ್ಕೊಡಿ ಸರ್. ಹಾರ್ಟ್ ಅಂತ ಈಗ 2 ಆರ್ಗನ್ಸ್ ಅಥವಾ 3 ಆರ್ಗನ್ಸ್ ಅಂತ ಕರಿಬೋದು. ಹಾರ್ಟು, ಲಂಗ್ಸು ಮತ್ತು ಬ್ರೈನ್. ಇದರಲ್ಲಿ ಯಾವುದು ಉತ್ತಮ, ಯಾವುದು ಎರಡನೇದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ನನ್ನ ಪ್ರಕಾರ ಹಾರ್ಟು, ಲಂಗ್ಸು ಮತ್ತು ಬ್ರೈನ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಮತ್ತು ಈ 3 ಆರ್ಗನ್ಸ್ ಏನಿದೆ ಒಂದನ್ನು ಒಂದು ಕಂಟ್ರೋಲ್ ಮಾಡುತ್ತೆ. ಈ ಹಾರ್ಟಿನ ಕೆಲಸ ಏನಂತಂದರೆ ತನಗೆ ಬರ್ತಕ್ಕಂಥ ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಮ್ಲಜನಕ ರಹಿತವಾದಂಥ ಒಂದು ರಕ್ತ ದೇಹದಿಂದ ಏನು ಬರುತ್ತೆ ಅದನ್ನು ಶ್ವಾಸಕೋಶಗಳಿಗೆ ಕಲಿಸಿ ಶ್ವಾಸಕೋಶದಲ್ಲಿ ಆಮ್ಲೀಕರಣವಾಗಿ ಆ ಆಮ್ಲೀಕರಣವಾದ ನಂತರ ಬಂದ ರಕ್ತವನ್ನು ಮೆದುಳಿಗೆ ಮತ್ತು ಇತರ
ದೇಹದ ಇತರ ಆರ್ಗನ್ಸ್ ಭಾಗಗಳಿಗೆ ಕಳಿಸ್ಕೊಡ್ತಕ್ಕಂಥ ಕೆಲಸ. ಈಗ ಹಾರ್ಟ್ ಏನಾಗುತ್ತೆ, ಹಾರ್ಟು 4 ನಿಮಿಷ ತನ್ನ ಬ್ಲಡ್ ಪ್ರೆಷರ್ ಏನಿದೆ 120/80 ನಾರ್ಮಲ್ ಬ್ಲಡ್ ಪ್ರೆಷರ್ನ ಹೇಳ್ತಾ ಇರೋದು, ಅದು ಸುಮಾರು 40 ಅಥವಾ 60ಕ್ಕಿಂತ ಕಮ್ಮಿ ಆದರೆ ಅದು ಹಾರ್ಟ್ನ ಪ್ರತಿಯೊಂದು ಭಾಗಕ್ಕೂ ರಕ್ತವನ್ನು ಆಮ್ಲಜನಕವಾದಂಥ ರಕ್ತವನ್ನು ಕಳಿಸೋದು ಕಷ್ಟ ಆಗುತ್ತೆ, ಅದಕ್ಕೆ ಕಳಿಸೋದಿಲ್ಲ ಅದು. ಆವಾಗ ಬ್ರೈನಿಗೆ ಏನಾಗುತ್ತೆ, ಅದು ಆಮ್ಲಜನಕ ಇಲ್ಲದೇ ಇದ್ದರೆ 4 ನಿಮಿಷದಲ್ಲಿ ಅದು ಸತ್ತು ಹೋಗ್ಬಿಡುತ್ತೆ. 4 ನಿಮಿಷ ಮಾತ್ರ ಅದು ಆಮ್ಲಜನಕ ಇಲ್ಲದೆ ಕೆಲಸ ಮಾಡಲಿಕ್ಕಂತ ಸಾಧ್ಯ ಇದೆ. 4 ನಿಮಿಷಕ್ಕಿಂತ ಜಾಸ್ತಿ ಆದರೆ 5, 6, 7 ನಿಮಿಷ ಆದರೆ ನಿಷ್ಕ್ರಿಯ ಆಗ್ತದೆ ಅಂತೇಳಿ. ಸೊ ಈಗ ಯಾವುದು ಆಮ್ಲೀಕರಣ ಎಲ್ಲಾಗೋದು ಲಂಗ್ಸಲ್ಲಿ. ಅದನ್ನು ಹಾರ್ಟ್ ಏನು ಮಾಡುತ್ತೆ, ಪುಷ್ ಮಾಡುತ್ತೆ, ಆ ರಕ್ತ ಬಂದದ್ದನ್ನು ಲಂಗ್ಸಿಗೆ ಕಳಿಸೋದು, ಮತ್ತು ಲಂಗ್ಸಿಂದ ಆಮ್ಲಜನಕವಾದಂಥ ರಕ್ತವನ್ನು ಬ್ರೈನಿಗೆ ಮತ್ತು ಇದರ ಭಾಗಗಳಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ಈ 3ರಲ್ಲಿ ಯಾವುದೇ ಒಂದು ಆರ್ಗನ್ ಕುಂಠಿತವಾದರೂ ಕೂಡ ಅಥವಾ ನಿಷ್ಕ್ರಿಯವಾದರೂ ಕೂಡ ಇಟ್ ಅಫೆಕ್ಟ್ಸ್ ದ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಕಂಪ್ಲೀಟ್ ಬಾಡಿನೇ ನಿಷ್ಕ್ರಿಯ ಆಗುತ್ತೆ. ಅಷ್ಟು ಹಾರ್ಟಿನ ಒಂದು ವೈವಿಧ್ಯತೆ ಏನು ಅಂತಂದರೆ, ಬೇರೆ ಒಂದು ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಿ ಇಟ್ಕೊಂಡಿದ್ರೆ, ಈಗ ಬ್ರೈನ್ ಡೆತ್ ಅಂತ ಕರಿತೀವಿ ನಾವು. ಅಂದರೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆ ಆಕ್ಸಿಡೆಂಟಲ್ಲಿ ಏನಾಗುತ್ತೆ, ಬ್ರೈನು ಪೂರ್ತಿ ನಿಷ್ಕ್ರಿಯವಾಗಿಬಿಡುತ್ತೆ. ಅಂದರೆ ಹಾರ್ಟ್ ಕೆಲಸ ಮಾಡ್ತಾಯಿದೆ, ಲಂಗ್ಸು ಕೆಲಸ ಮಾಡ್ತಾಯಿದೆ. ಆ ಒಂದು ಸ್ಥಿತಿಯಲ್ಲಿ ಹಾರ್ಟು 3 ವಾರದಷ್ಟುವರೆಗೂ ಮೆಡಿಕಲ್ ಸಪೋರ್ಟಿನಿಂದ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರುತ್ತೆ. ಈ ಒಂದು ಬೇಸಿಸ್ ಏನಿದೆ ಅಂದರೆ, ಬ್ರೈನ್ ಡೆತ್ ಡಿಕ್ಲೇರ್ ಆದಮೇಲೆ ಹಾರ್ಟಿನ ಕಂಟಿನ್ಯೂಡ್ ವರ್ಕಿಂಗ್ ಅಥವಾ ಕಂಟಿನ್ಯೂಡ್ ಕೆಪಾಸಿಟಿ ಟು ಸರ್ವೈವ್, ಅದನ್ನು ದಿಸ್ ಇಸ್ ದ ಬೇಸಿಸ್ ಫಾರ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್. ಎಷ್ಟೋ ಜನಕ್ಕೆ ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾಯಿದೆ, ಯಾಕೆಂದರೆ ಇರ್ರಿಪೇರಬಲ್ ಹಾರ್ಟ್ ಡ್ಯಾಮೇಜ್ ಆಗಿರುತ್ತೆ, ಕೆಲವರಿಗೆ ರಿಪೀಟೆಡ್ ಹಾರ್ಟ್ ಅಟ್ಯಾಕ್ಸ್ ಆಗಿರುತ್ತೆ, ಅಥವಾ ಕಾರ್ಡಿಯೋಮಯೋಪತಿ ಅಂತ ಒಂದು ಕಾಯಿಲೆ ಬಂದಿರುತ್ತೆ, ಅಥವಾ ಕಂಜಸ್ಟಿವ್ ಕಾರ್ಡಿಯಕ್ ಫೇಲ್ಯೂರ್ ಅಂತ ಒಂದು ಕಾಯಿಲೆ ಬಂದಿರುತ್ತೆ. ಆವಾಗ ಆ ಹಾರ್ಟನ್ನು ರಿವೈವ್ ಮಾಡಲಿಕ್ಕೆ ಅಥವಾ ಆ ಹಾರ್ಟನಿಗೆ ಮುಂದೆ ಕೆಲಸ ಮಾಡಲಿಕ್ಕೆ ಶಕ್ತಿ ಇರೋದಿಲ್ಲ. ನೀವು ಏನೇ ಔಷಧಿ ಕೊಟ್ಟರು, ಏನೇ ಡಿವೈಸಸ್ ಹಾಕಿದ್ರೂ ಶಕ್ತಿ ಇರೋಲ್ಲ. ಅಂಥ ಹಾರ್ಟಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ. ಅಂದರೆ ಯಾರಿಗೆ ಹಾರ್ಟು, ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಆದರೆ ಬ್ರೈನ್ ನಿಷ್ಕ್ರಿಯವಾಗಿದೆ. ಬ್ರೈನ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಬ್ರೈನ್ನ ಈಗ 4 ನಿಮಿಷ ಆದಮೇಲೆ ಅದು ಕೆಲಸ ಮಾಡೋದೇ ಇಲ್ಲ. ಆ ಥರದ ಒಂದು ವ್ಯವಸ್ಥೆ ಆದಾಗ ಮನುಷ್ಯನಿಗೆ ಆ ಹಾರ್ಟನ್ನು, ಅಂದರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಾರ್ಟನ್ನು ಯಾರಿಗೆ ಕಂಪ್ಲೀಟ್ ಹಾರ್ಟಿನ ಕಾಯಿಲೆಯಿಂದಾಗಿ ನಿಷ್ಕ್ರಿಯ ಆಗಿದೆ, ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅಂದರೆ ಹಾರ್ಟಿಗೆ ತನ್ನದೇ ಆದ ಶಕ್ತಿಯಿಂದ ಬದುಕಿ ಉಳಿದು ಮತ್ತು ಬೇರೆ ಕಡೆ ಕೆಲಸ ಮಾಡ್ತಕ್ಕಂಥ ಶಕ್ತಿ 3 ವಾರದವರೆಗೆ ಇರುತ್ತೆ. ಅದಾದಮೇಲೆ ಏನಾಗುತ್ತೆ, ಹಾರ್ಟ್ ವೀಕ್ ಆಗ್ತಾ ಹೋಗುತ್ತೆ, ಅದು ಇಟ್ ಡಸಂಟ್ ವರ್ಕ್. ಸೊ ವಿ ಮಸ್ಟ್ ಕನ್ಸಿಡರ್ ಆಲ್ ದೀಸ್ ಫ್ಯಾಕ್ಟರ್ಸ್. ಒಂದು BP ಮೇಂಟೈನ್ ಮಾಡಬೇಕು, ಆ ಒಂದು ಬಾಡಿಯ ಇಂಟರ್ನಲ್ ಮೆನು ಅಂತ ಏನು ಕಳಿತೀವಿ ಅದನ್ನು ಮೇಂಟೈನ್ ಮಾಡಿದಾಗ ಈ ಹಾರ್ಟನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ದಟ್ ಈಸ್ ದ ಬ್ಯೂಟಿ ಆಫ್ ಹಾರ್ಟ್. ಜೊತೆಗೆ ನಿರಂತರ ಕಾರ್ಯನಿರ್ವಹಣೆ, ನಾವು ಹುಟ್ಟಿದಿಂದ ನಮ್ಮ ಅಂತ್ಯದವರೆಗೆ ಒಂದು ಕ್ಷಣವೂ ನಿಲ್ಲಿಸದೆ ಕಾರ್ಯನಿರ್ವಹಿಸುವಂತಹ ಒಂದು ಅಂಗ. ಹಾರ್ಟು ಸುಮಾರು ಒಂದು ಗರ್ಭಧಾರಣೆ ಆದ ನಂತರ ಒಂದು 4ರಿಂದ 5ನೇ ವಾರಿಗೆ 2 ಟ್ಯೂಬ್ ರೀತಿಯಲ್ಲಿ ಹಾರ್ಟಿನ ಚಲನೆ ಕಾರ್ಯ ಶುರುವಾಗುತ್ತೆ. ಸುಮಾರು 12ನೇ ವಾರದಲ್ಲಿ ಅದು ಹಾರ್ಟಿನ ಮೊದಲನೇ ಬೀಟ್ ಅಂತ ಏನು ಕರಿತೀವಿ, ಅದನ್ನು ಅಲ್ಟ್ರಾಸೌಂಡ್ ಮೂಲಕ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬಹುದು. ಈ 12-13ನೇ ವಾರದಲ್ಲಿ ಶುರುವಾದಂಥ ಹಾರ್ಟು ಕೊನೆಯವರೆಗೂ, ಸಾಯೋವರೆಗೂ ಅದು ಹಾರ್ಟು ಕೆಲಸ ಮಾಡ್ತಾನೆ ಇರಬೇಕು. ಅಂದರೆ ಮನುಷ್ಯನ ಅಂತ್ಯದವರೆಗೂ ಅದು ಕೆಲಸ ಆಗ್ತಾನೆ ಇರಬೇಕು. ಅಂದರೆ ನಾರ್ಮಲಿ ಹಾರ್ಟ್ ರೇಟ್ ಏನಾಗಿದೆ, ಒಂದು 60ರಿಂದ 100 ಹಾರ್ಟ್ ರೇಟ್ ಅಂತ ಹೇಳ್ಬೋದು. ಅಂದರೆ ಒಂದು ದಿವಸಕ್ಕೆ ಹಾರ್ಟು 100,000 ಟೈಮ್ಸ್, ಅಂದರೆ 100,000 ಬಾರಿ ಒಂದು ದಿವಸದಲ್ಲಿ ಬಡ್ಕೊಳ್ಳುತ್ತೆ. ಯು ಕ್ಯಾನ್ ಇಮ್ಯಾಜಿನ್, 80 ವರ್ಷ ಬದುಕೋದಾದರೆ ಒಂದು ದಿನದಲ್ಲಿ 100,000 ಆದರೆ 80 ವರ್ಷಗಳಲ್ಲಿ ಎಷ್ಟು ಹಾರ್ಟು ಬೀಟ್ ಆಗ್ತಾ ಇರುತ್ತೆ ಅನ್ನೋದನ್ನು ನೀವು ಊಹಿಸ್ಕೊಳ್ಳಿ. ಅದು ಹಾರ್ಟ್ ಅನ್ನೋದು ರೆಸ್ಟ್ ಇಲ್ಲದೆ ಮಾಡ್ತಕ್ಕಂಥ ಒಂದು ಆರ್ಗನ್ ಇನ್ ದ ಬಾಡಿ. ಸುಮಾರು 2,000 ಗ್ಯಾಲನ್ನಷ್ಟು ಪ್ರತಿ ದಿವಸ ಅದು ರಕ್ತವನ್ನು
ಪುಷ್ ಮಾಡುತ್ತೆ. ಹಾರ್ಟಿಗೆ ಬಂದಂಥ ರಕ್ತವನ್ನು ಶುದ್ಧೀಕರಿಸಿ ದೇಹಕ್ಕೆ ಕಳಿಸೋದು. ಆಮ್ಲಜನಕವಾಗಬೇಕಾದಂಥದ್ದು ಬರುತ್ತೆ. ಸುಪೀರಿಯರ್ ವೇನಾ ಕೇವ ಮತ್ತು ಇನ್ಫೀರಿಯರ್ ವೇನಾ ಕೇವ ಅಂತ ಎರಡು ಮಹಾ ಅಪಧಮನಿಗಳಿರ್ತವೆ. ಅದು ಇನ್ಫೀರಿಯರ್ ವೇನಾ ಕೇವ ಕೆಳಗಡೆ ಬಾಡಿಯಿಂದ ಬರ್ತಕ್ಕಂಥ ಕೆಟ್ಟ ರಕ್ತ ಅಥವಾ ಮಲಿನವಾದ ರಕ್ತ, ಮತ್ತು ಬ್ರೈನಿಂದ ಬರ್ತಕ್ಕಂಥದ್ದು ಸುಪೀರಿಯರ್ ವೇನಾ ಕೇವ ಅಥವಾ ಮೇಲಿನ ಪಾರ್ಟಿಂದ ಬರ್ತಕ್ಕಂಥ ಇದು ಎರಡನ್ನೂ ರೈಟ್ ಏಟ್ರಿಯಮ್ಗಂತೆ ಹೋಗುತ್ತೆ. ಆ ರೈಟ್ ಏಟ್ರಿಯಮಿಂದ ಟ್ರೈಕಸ್ಪಿಡ್ ವ್ಯಾಲ್ವ್ ಮೂಲಕ ಆ ಮಲಿನ ರಕ್ತ ರೈಟ್ ವೆಂಟ್ರಿಕಲ್ಗೆ ಬರುತ್ತೆ. ಆ ರೈಟ್ ವೆಂಟ್ರಿಕಲ್ ಕಂಟ್ರಾಕ್ಟ್ ಆದಾಗ ಮತ್ತು ಪಲ್ಮನರಿ ಆರ್ಟ್ರೀಸ್ ಅಂತ, ಪಲ್ಮನರಿ ಮಹಾ ಅಪಧಮನಿ ಅಂತ ಕರಿತೀವಿ ಅದನ್ನು. ಅದರಿಂದ ಎರಡೂ ಶ್ವಾಸಕೋಶಗಳಿಗೆ ಹೋಗುತ್ತೆ. ಆ ಎರಡೂ ಶ್ವಾಸಕೋಶಗಳಲ್ಲಿ ಆಮ್ಲಜನಕ ಆಗುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ನ ತನ್ನಲ್ಲಿ ಮಲಿನವಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಅಟ್ಮಾಸ್ಫಿಯರಿಗೆ ಕೊಟ್ಟು ಅಟ್ಮಾಸ್ಫಿಯರಿಂದ ಬಂದಂಥ ಆಕ್ಸಿಜನ್ನನ್ನು ರಕ್ತದೊಳಗೆ ಸೇರಿಸಿ ಮತ್ತು ಅದು ಲೆಫ್ಟ್ ಏಟ್ರಿಯಮಿಗೆ ಬರುತ್ತೆ. ಪಲ್ಮನರಿ ವೆಯಿನ್ಸ್ ಅಂತ ಕರಿತೀವಿ. ಆ ಪಲ್ಮನರಿ ವೆಯಿನ್ಸು ಲೆಫ್ಟ್ ಏಟ್ರಿಯಮಿಗೆ ಬಂದು ಅಲ್ಲಿಂದ ಏನಾಗುತ್ತೆ ಮೈಟ್ರಲ್ ವ್ಯಾಲ್ವ್ ಮೂಲಕ ಲೆಫ್ಟ್ ವೆಂಟ್ರಿಕಲ್ಗೆ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಅಲ್ಲಿಂದ ಅದು ಎಲ್ಲ ಭಾಗಗಳಿಗೂ ಪರಿಸರದ ಅಲ್ಲಿಂದ ಪುಷ್ ಆಗುತ್ತೆ. ಅಯೋರ್ಟಿಕ್ ವ್ಯಾಲ್ವ್ ಬರುತ್ತೆ. ಅಯೋರ್ಟಿಕ್ ವ್ಯಾಲ್ವ್ ಮೂಲಕ ಅಯೋರ್ಟದಿಂದ ಕೆರೋಟಿಡ್ ಆರ್ಟ್ರೀಸಿಂದ ಬ್ರೈನಿಗೆ ಹೋಗುತ್ತೆ, ಸಬ್ಕ್ಲೇವಿಯನ್ ಆರ್ಟ್ರೀಸಿಂದ ಕೈಗಳಿಗೆ ಬರುತ್ತೆ, ಮತ್ತು ಅಯೋರ್ಟ ಅಬ್ಡಾಮಿನಲ್ ಅಯೋರ್ಟದಿಂದ ಹೊಟ್ಟೆಯ ರಕ್ತನಾಳಗಳೆಲ್ಲ ಆರ್ಗನ್ಗಳೆಲ್ಲರಿಗೂ ರಕ್ತ ಪ್ರಸರಣ ಆಗುತ್ತೆ, ಮತ್ತು ಫೆಮರಲ್ ಆರ್ಟ್ರಿಯಿಂದ ಕಾಲುಗಳಿಗೆ ಹೋಗುತ್ತೆ. ಈ ಥರ ಒಂದು ಹಾರ್ಟಿನ ಒಂದು ವ್ಯವಸ್ಥೆ ಆಗುತ್ತೆ. ಈ ಕಂಪ್ಲೀಟ್ ಈ ಸಂಕೀರ್ಣ ಏನಿದೆ ರಕ್ತದ ನೆಟ್ವರ್ಕ್ ಏನಿದೆ ಅದನ್ನು ನೀವು ಒಂದೊಂದಾಗಿ ಜೋಡಿಸಿದರೆ ಈ ನೀವು ಇರತಕ್ಕಂಥ ಭೂಮಂಡಲವನ್ನು 2.5 ಸಾರಿ ಸುತ್ತಬೋದು. ಅಷ್ಟು ಒಂದು ನೆಟ್ವರ್ಕು ಒಂದು ಇದರಲ್ಲಿ ದೇಹದಲ್ಲಿ ಇರುತ್ತೆ. ಸೊ ದಟ್ ಈಸ್ ದ ಗಾಡ್ಸ್ ಕ್ರಿಯೇಷನ್, ದೇವರ ಸೃಷ್ಟಿ ಇದು ಅಂತೇಳಿ. ಇವಾಗ ಮತ್ತೊಂದು ಹಾರ್ಟ್ನ ವಿಷಯ ಬಂದ ಕೂಡಲೇ ಏನು ಕೇಳಿದ್ರೆ ಮುಂದಿನ ವಿಷಯವೇ ಹಾರ್ಟ್ ಅಟ್ಯಾಕು ಅನ್ನೋದು. ಜನಸಾಮಾನ್ಯರು ಒಂದು ಆವಾಗಲೇ ಹಾರ್ಟಿನ ಮಹತ್ವದ ಬಗ್ಗೆ ಅರಿವಾಗುವುದು ಅಥವಾ ವಿಷಯ ಬರುವುದು. ಆ್ಯಕ್ಚುಲಿ ಈ ಹಾರ್ಟ್ ಅಟ್ಯಾಕ್ನಕ್ಕಿಂತ ಮೊದಲು ಮನುಷ್ಯನಿಗೆ ಯಾವುದಾದ್ರೂ ಸಿಂಪ್ಟಮ್ಸ್ ಏನಾದರೂ ಕಂಡು ಬರುತ್ತಾ ಹೇಗೆ ಅಂತೇಳಿ? ಒಂದು ಹಾರ್ಟ್ ಅಟ್ಯಾಕು ಬೇಸಿಕ್ಕಾಗಿ ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ ಅಂದರೆ ಹಾರ್ಟಿಗೆ ಕೂಡ ತಾನೇ ಇಷ್ಟೊಂದು ಕೆಲಸ ಮಾಡುವಾಗಲೂ ಹಾರ್ಟಿಗೆ ಅದಕ್ಕೆ ಆಮ್ಲಜನಕ ಬೇಕಾಗುತ್ತೆ. ಈ ಆಮ್ಲಜನಕವನ್ನು ಒದಗಿಸ್ತಕ್ಕಂಥದ್ದು ಹಾರ್ಟಿಗೆ ಮಹಾ ಅಪಧಮನಿ, ಅಯೋರ್ಟ ಮಹಾ ಅಪಧಮನಿ ಅಂತ ಇರುತ್ತೆ. ಅದರಲ್ಲಿ 3 ರಕ್ತನಾಳಗಳು ಬರುತ್ತೆ. ಅಂದರೆ ಬೇಸಿಕಲಿ 2. ಇಟ್ಸ್ ಕಾಲ್ಡ್ ಇಸ್ ಎ ಲೆಫ್ಟ್ ಮೇನ್ ಕೊರೊನರಿ ಆರ್ಟ್ರಿ ಮತ್ತು ರೈಟ್ ಕೊರೊನರಿ ಆರ್ಟ್ರಿ ಅಂತ. ನಾನು ಹೇಳಿದಾಗೆ ಮೊದಲೇ 2 ಹಾರ್ಟ್ ಇದೆ ನಮ್ಮಲ್ಲಿ. 2 ಅಂದರೆ ಒಟ್ಟಿಗೆ ಕೂಡಿರುತ್ತವೆ, ರೈಟ್ ಹಾರ್ಟ್ ಮತ್ತು ಲೆಫ್ಟ್ ಹಾರ್ಟ್ ಅಂತ. ಈ ಲೆಫ್ಟ್ ಮೇನ್ ಕೊರೊನರಿ ಆರ್ಟ್ರಿ ಅನ್ನೋದು 2 ರಕ್ತನಾಳಗಳಿಗೆ ಕೊಡುತ್ತೆ. ಮುಂಭಾಗದಲ್ಲಿ ಬರ್ತಕ್ಕಂಥದ್ದು ಲೆಫ್ಟ್ ಆ್ಯಂಟೀರಿಯರ್ ಡಿಸೆಂಡಿಂಗ್ ಅಂತ, ಹಿಂಭಾಗದಲ್ಲಿ ಹೋಗೋಂಥದ್ದು ಲೆಫ್ಟ್ ಸರ್ಕಂಫ್ಲೆಕ್ಸ್ ಕೊರೊನರಿ ಆರ್ಟ್ರಿ ಅಂತ, ಬಲಗಡೆ ರೈಟ್ ಕೊರೊನರಿ ಆರ್ಟ್ರಿ ಅಂತ ಬರುತ್ತೆ. ಸೊ ಈ 3 ವಿಭಾಗಗಳು 3 ರಕ್ತನಾಳದಲ್ಲಿ ಬ್ಲಾಕೇಜ್ ಆದರೆ ಅಥವಾ ನ್ಯಾರೋ ಆದರೆ ಅದಕ್ಕೆ ಸಾಕಷ್ಟು ಕಾರಣಗಳಿದೆ ಯಾಕೆ ನ್ಯಾರೋ ಆಗುತ್ತೆ ಅಂತ. ನ್ಯಾರೋ ಆದಾಗ ಮತ್ತು ಅಥವಾ ಕಂಪ್ಲೀಟ್ ಬ್ಲಾಕ್ ಆದಾಗ, ಇವು ಬರೀ ಅದು ನ್ಯಾರೋ ಆಗಿದರೆ ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಆದಂಗೆ ಆಗುತ್ತೆ. ಬ್ಲಾಕ್ ಆದರೆ ಪರಿಪೂರ್ಣವಾಗಿ ರಕ್ತ ಸಂಚಾರ ನಿಲ್ಲುತ್ತೆ. ಯಾವಾಗ ರಕ್ತನಾಳ ಬರೀ ಸಂಕೀರ್ಣ ನ್ಯಾರೋ ಆಗುತ್ತೆ ಆವಾಗ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ. ಮನುಷ್ಯನಿಗೆ ವಾಟ್ ಈಸ್ ಕಾಲ್ಡ್ ಆಸ್ ಚೆಸ್ಟ್ ಪೇಯ್ನ್ ಅಂತ ಬರುತ್ತೆ. ದಿಸ್ ಕಾಲ್ಡ್ ಆಸ್ ಎಫರ್ಟ್ ಅಂದರೆ ತಾನು ಕೆಲಸ ಜಾಸ್ತಿ ಮಾಡಿದಾಗ ಅಥವಾ ಹಾರ್ಟ್ ರೇಟ್ ಜಾಸ್ತಿ ಆದಾಗ ಆವಾಗ ಏನಾಗುತ್ತೆ, ಮನಸ್ಸಿಗೆ ಸ್ಟ್ರೆಸ್ ಆಂಜೈನಾ ಅಂತ ಕರಿತೀವಿ. ಆ ಸ್ಟ್ರೆಸ್ ಆಂಜೈನಾ ಬಂದಾಗ ಅದು ಮಧ್ಯಭಾಗದಲ್ಲಿ ಬರುತ್ತೆ. ಆಂಜೈನಾ ಹಲವಾರು ರೀತಿಯ ಲಕ್ಷಣಗಳು ಬರುತ್ತೆ. ಅದಕ್ಕೆ ನೋವು, ಅದೇ ಚೆಸ್ಟ್ ಪೇಯ್ನು ಅಥವಾ ಚೆಸ್ಟ್ ಮೇಲೆ ಒಂಥರ ವಿಚಿತ್ರವಾದಂಥ ಒಂದು ಭಾರ, ಒತ್ತಡ ಹಾಕಿದಂಗೆ ಅದು ಒಂದು ಎಕ್ಸ್ಕ್ರೂಷಿಯೇಟಿಂಗ್ ಪೇಯ್ನ್, ಅದು ಒಂದು ಬರ್ತಕ್ಕಂಥದ್ದು. 2ನೇದು ಲೆಫ್ಟ್ ಶೋಲ್ಡರಿಗೆ ಬರ್ತಕ್ಕಂಥದ್ದು ಅಥವಾ ರೈಟ್ ಶೋಲ್ಡರ್ಗೂ ಬರ್ಬೋದು, ಬಟ್ ಇಂಪಾರ್ಟೆಂಟ್ ಈಸ್ ಲೆಫ್ಟ್ ಶೋಲ್ಡರ್. ಏಕೆಂದರೆ ನರ್ವ್ ಸಪ್ಲೈ ಹಾರ್ಟಿಂದು ಮತ್ತು ಇಲ್ಲಿ ಏನಾಗುತ್ತೆ ಕನೆಕ್ಷನ್ ಇರುತ್ತೆ, ಸರ್ವೈಕಲ್ ಸ್ಪೈನ್ನಲ್ಲಿ ಕನೆಕ್ಷನ್ ಇರುತ್ತೆ. ಆದ್ದರಿಂದ ಹಾರ್ಟಿಗೆ ಸಂಬಂಧಪಟ್ಟಂಥ ನೋವು ಲೆಫ್ಟ್ ಶೋಲ್ಡರಿಗೆ ಬರ್ಬೋದು. ಲೆಫ್ಟ್ ಶೋಲ್ಡರಿಂದ ಮೀಡಿಯಲ್ ಸೈಡ್ ಅಂತ ಕರಿತೀವಿ, ಈ ಕಡೆ ಒಳಗಡೆ ಭಾಗಕ್ಕೆ ಬಂದು ಈ ಕೊನೆ 2 ಫಿಂಗರ್ಸ್ ಇರುತ್ತಲ್ಲ ಇದರಲ್ಲಿ 1.5 ಫಿಂಗರ್ಸಿಗೆ ಎಫೆಕ್ಟ್ ಆಗುತ್ತೆ ಅದು. ಸೊ ಈ ಥರ ಪೇಯ್ನ್ ಬಂದ್ರೂ ಇದು ಮಾಡ್ಬೋದು. ಅಥವಾ ಇಲ್ಲಿ ಜಾ ಪೇಯ್ನ್ ಅಂತ ಬರುತ್ತೆ ಹಾರ್ಟಿಗೆ, ಅಂದರೆ ಇಲ್ಲಿ ಏನು ಪೇಯ್ನ್ ಇಲ್ಲದೇನೂ ಇರ್ಬೋದು, ಅಥವಾ ಇಲ್ಲಿ ಬಂದು ಇಲ್ಲಿ ದವಡೆಗೂ ಬರ್ಬೋದು. ಸೊ ಈ ಥರ ಈ 4-5 ಕಡೆ ಬರ್ತಕ್ಕಂಥ ಚೆಸ್ಟ್ ಪೇಯ್ನಿಂದ ಅಥವಾ ಸಿವಿಯರಿಟಿ ಜಾಸ್ತಿ ಇರುತ್ತೆ. ಬಟ್ ಕೆಲವರಿಗೆ ಈ ಸಿವಿಯರಿಟಿ ಆಫ್ ದಿ ಪೇಯ್ನ್ ಆಲ್ಸೋ ವೇರೀಸ್ ಡಿಪೆಂಡಿಂಗ್ ಆನ್ ದಿ ಅಬ್ಸ್ಟ್ರಕ್ಷನ್ ಅಗೇನ್.
ಸೊ ಅದು ಒಂದು ಮುಖ್ಯವಾದ ಲಕ್ಷಣ ಅಂತಂದರೆ ಚೆಸ್ಟ್ ಪೇನ್ ಒಂದು. ಎರಡನೇದು ತುಂಬ ವೀಕ್ನೆಸ್ ಇರುತ್ತೆ. ಯು ಕಾಂಟ್ ಅನ್ಯೂಶ್ವಲಿ ಫೆಟಿಗ್ ಅಂತ ಕರಿತೀವಲ್ಲ, ಅದೇನು ಕಾರಣ ಇಲ್ಲದೆ ಇರತಕ್ಕಂಥದ್ದು. ನೀವು ಊಟ ಮಾಡಿರ್ತೀರ, ಚೆನ್ನಾಗಿ ನಿದ್ದೆನೂ ಮಾಡಿರ್ತೀರ, ಆದ್ರೂ ಸುಸ್ತಿರುತ್ತೆ, ಏನು ಮಾಡಲಿಕ್ಕೂ ಆಗ್ತಾಯಿಲ್ಲ. ಅದು ಒಂದು ರೀಸನ್ನು. ಮೂರನೇದು ಯು ಬಿಕಮ್ ಸರ್ಟನ್ಲಿ ಇಸ್ ಕೋಲ್ಡ್. ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋ ಸೂಚನೆ ಬಂದಾಗ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ. ಆವಾಗ ಏನಾಗುತ್ತೆ, ಬಾಡಿ ಬಿಕಮ್ಸ್ ವಾರ್ಮ್ತೆ ಏನಿದೆ ಅದು ಕಮ್ಮಿ ಆಗುತ್ತೆ. ಸೊ ಕೋಲ್ಡ್ ಸ್ವೆಟ್ ಅಂತ ಕರಿತೀವಿ. ಅಥವಾ ಅನದರ್ ಇಂಪಾರ್ಟೆಂಟ್ ಸೈನ್ ಇಸ್ ರಕ್ತದ ಸಪ್ಲೈ ಲಂಗ್ಸಿಗೆ ಜಾಸ್ತಿ ಎಫೆಕ್ಟಿವ್ ಆಗಿ ಹೋಗೋದಿಲ್ಲ. ಹಾರ್ಟ್ ಹ್ಯಾಸ್ ಟು ಪಂಪ್ ದ ಬ್ಲಡ್ ಟು ಫಾರ್ ಆಕ್ಸಿಜನೇಷನ್, ಆವಾಗ ಆಗೋದಿಲ್ಲ. ಸ್ವಲ್ಪ ಮೈಲ್ಡ್ ಬ್ರೆತ್ಲೆಸ್ನೆಸ್ ಆಗ್ಬೋದು. ಸೊ ಈ 4-6 ಲಕ್ಷಣಗಳು ಹಾರ್ಟ್ ಅಟ್ಯಾಕ್ನ ಮುನ್ಸೂಚನೆ ಅಂತ. ಸ್ವಲ್ಪ ಮೊದಲೇ ಗೊತ್ತಾಗುತ್ತಾ, ಒಂದು 15 ದಿವಸ ತಿಂಗಳು ಮೊದಲೇ ಕಂಡು ಬರ್ಬೋದು. ಇನ್ಫ್ಯಾಕ್ಟ್ ಸುಮಾರು 60 to 70% ಆಫ್ ದಿ ಹಾರ್ಟ್ ಅಟ್ಯಾಕಲ್ಲಿ ಈ ಎಲ್ಲ ಸಿಂಪ್ಟಮ್ಗಳು ಇರ್ತವೆ. ಬಟ್ ಕೆಲವು ಇದರಿಂದ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಅಂತ ಕರಿತೀವಿ ನಾವು. ಅದು ಪರ್ಟಿಕ್ಯುಲರ್ಲಿ ದೋಸ್ ಹೂ ಹ್ಯಾವ್ ಡಯಾಬಿಟಿಸ್, ದೋಸ್ ಹೂ ಹ್ಯಾವ್ ಅವ್ರ ಸ್ವಲ್ಪ ಏಜ್ ಆದಮೇಲೆ ಇದೇನಾಗುತ್ತೆ, ಹಾರ್ಟು ಈ ಪೇಯ್ನು ಅಥವಾ ಅದರ್ ಪರ್ಸೆಪ್ಷನ್ಸ್ ಏನಿರುತ್ತೆ ಅದು ಪೇಷಂಟಿಗೆ ಪೂರ್ತಿಯಾಗಿ ಮನವರಿಕೆ ಗೊತ್ತಾಗೋದಿಲ್ಲ. ಅವ್ರೇನು ಮಾಡ್ತಾರೆ, ಯಾವಾಗಲೂ ಈ ಹಾರ್ಟಿಂದ ಏನೋ ಈ ಹಾರ್ಟಿನ ಅಟ್ಯಾಕ್ನ ಒಂದು ಇದು ಅಂದರೆ ಮೇಲೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಕೂಡ ನೋವು ಬರ್ಬೋದು. ಅದೇನಂತ ಎಲ್ಲರೂ ದೇ ಥಿಂಕ್ ದಟ್ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಯಾರಿಗೆ ಬೇಕಾದ್ರೂ ಬರ್ಬೋದು, ಅದು ನನಗಂತೂ ಬರಲ್ಲ ಅಂದ್ಕೊಂಡಿರ್ತಾರೆ ಅವರು. ಅದರಿಂದ ಏನಾಗುತ್ತೆ, ಇಲ್ಲ ಗ್ಯಾಸ್ಟ್ರೈಟಿಸ್ ಆಗಿರುತ್ತೆ, ಇಲ್ಲ ಅಸಿಡಿಟಿ ಆಗಿದೆ, ಅಥವಾ ನಾನು ಬೆಳಗ್ಗೆ ಮಲಬದ್ಧತೆ ಇರ್ಬೋದು, ಅಥವಾ ಮೋಷನ್ ಸರಿಯಾಗಿ ಆಗಿಲ್ಲ, ಯಾವುದೋ ಕಾರಣದಿಂದ ಏನು ಮಾಡ್ತಾರೆ, ಬಾತ್ರೂಮಿಗೆ ಹೋಗಿ ಮುಕ್ಕುತ್ತಾರೆ, ಮೋಷನ್ ಆದರೆ ಸರಿ ಹೋಗಿಬಿಡುತ್ತೆ ಅಂತ. ಆ ಮುಕ್ಕೋದೇನಿದೆ ಅದರಲ್ಲೇ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅವರು ಆ ಉಸಿರು ಹಿಡಿದು ಇದು ಮಾಡಬೇಕಲ್ಲ, ಆವಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಎಷ್ಟೋ ಜನ ಆನ್ ದಿಸ್ ಕಮೋಡ್ ಹಾರ್ಟ್ ಅಟ್ಯಾಕ್ ಆಗಿರೋ ಇದನ್ನು ನಾವು ನೋಡಿದ್ದೀವಿ. ಸೊ ಇದನ್ನೆಲ್ಲ ಬಿಟ್ಟು ನೀವು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಡಾಕ್ಟ್ರೇ ಹೇಳ್ಬೇಕು ನಿಮಗೆ ಅದು ಹಾರ್ಟ್ ಅಟ್ಯಾಕ್ ಅಲ್ಲ. ನೀವು ನಿಮ್ಮ ಪೇಷಂಟಾಗಿ ನಿಮ್ಮ ಕರ್ತವ್ಯ ಏನು, ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ಕೊಳ್ಳಿ, ಡಾಕ್ಟ್ರ್ ಹತ್ರ ಹೋಗಿ. ಡಾಕ್ಟ್ರ್ ಒಂದು ECG ಮಾಡ್ತಾರೆ, ಅದರಲ್ಲಿ ಗೊತ್ತಾಗುತ್ತೆ ECG ಹಾರ್ಟ್ ಅಟ್ಯಾಕ್ ಆಗಿದೆಯಾ ಇಲ್ವಾ ಅಂತ. ಅದು ಲೆಟ್ ದ ಡಾಕ್ಟರ್ ಡಿಸೈಡ್ ದಟ್ ದೇರ್ ಇಸ್ ನೋ ಹಾರ್ಟ್ ಅಟ್ಯಾಕ್. ನಿಮ್ಮ ಕೆಲಸ. ನೀವಾಗಿ ಯಾವುದೇ ಲಕ್ಷಣ ಇದ್ದರೂ ಅಥವಾ ಇಲ್ಲದೇ ಇದ್ದರೂ ನೀವು ಇಲ್ಲ ಇದು ಬರೀ ಗ್ಯಾಸ್ಟ್ರೈಟಿಸು ಅಥವಾ ಮಲಬದ್ಧತೆಯಿಂದ ಹಿಂಗಾಗಿದೆ ಸರಿ ಹೋಗುತ್ತೆ ಅನ್ನೋ ಭಾವನೆ ಬೇಡ. ಹೋಗಿ 10 ನಿಮಿಷ ಆಗುತ್ತೆ, ನೀವು ಡಾಕ್ಟರ್ ಹತ್ರ ಹೋಗಿ ಒಂದು ECG ಮಾಡಿಸ್ಕೊಳ್ಳಿ, ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನು ಇದು ಒಂದು ಹಂತ. ಆನಂತರ ಹಾರ್ಟ್ ಅಟ್ಯಾಕ್ ಆದ ನಂತರ ಈ ಸರ್ಜರಿಗಳು ಮಾಡ್ತಾರಲ್ಲ, ಅದರೊಳಗೆ ಒಬ್ಬೊಬ್ಬರಿಗೆ ಒಂದು ರೀತಿ ಯಾವ ರೀತಿ ಆಗುತ್ತೆ. ಕೆಲವರಿಗೆ ಓಪನ್ ಹಾರ್ಟ್ ಸರ್ಜರಿನೇ ಮಾಡಬೇಕಾಗುತ್ತೆ, ಕೆಲವರಿಗೆ ಸ್ಟಂಟ್ ಹಾಕ್ಬೋದು, ಅಥವಾ ಇನ್ನೇನೋ ಬೇರೆ ಬೇರೆ ರೀತಿ ಇದಾಗುತ್ತೆ. ಇದಕ್ಕೆ ಕಾರಣಗಳೇನು ಸರ್ ಆ್ಯಕ್ಚುಲಿ? ಸೊ ಅದಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಹಾರ್ಟ್ ಅಟ್ಯಾಕ್ ಆಗಿದೆ, ಮನೆಯಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಯು ಗಾಟ್ ಆಲ್ ದಿ ರಿಸ್ಕ್ ಅಂತಂದರೆ ಏನಾಗುತ್ತೆ, ನಿಮಗೆ ಡಯಾಬಿಟಿಸ್ ಇದೆ, ಅಥವಾ ಬ್ಲಡ್ ಪ್ರೆಷರ್ ಇದೆ, ನೀವು ಸ್ಮೋಕ್ ಮಾಡ್ತೀರಾ, ಅಥವಾ ನೀವು ಸ್ಮೋಕ್ ಮಾಡದೇ ಇದ್ರೂ ಈ ಸಿಂಪ್ಟಮ್ಸ್ ಬಂದಾಗ ನಿಮಗೆ ಚೆಸ್ಟ್ ಪೇಯ್ನು ಮತ್ತು ಇಲ್ಲಿ ಶೋಲ್ಡರ್ ಪೇಯ್ನು, ಜಾ ಪೇಯ್ನು ಎಲ್ಲ ಇದ್ದು ಇದು ಟಿಪಿಕಲ್ ಹಾರ್ಟ್ ಅಟ್ಯಾಕ್ ಅಂತ ನಿಮಗೆ ಮನವರಿಕೆ ಆಗಿದೆ ಅಂತ ಇಟ್ಕೊಳ್ಳಿ. ಆವಾಗ ಏನು ಮಾಡಬೇಕು, ಡೋಂಟ್ ರಶ್ ಎನಿಥಿಂಗ್. ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ಕಾಂಪೋಸ್ ಮಾತ್ರೆ ಇದ್ದರೆ, ಅಥವಾ ಸ್ವಲ್ಪ ನಿದ್ದೆ ಮಂಪರು ಬರ್ತಕ್ಕಂಥ ಒಂದು ಮಾತ್ರೆ, ಅದನ್ನು ಒಂದು ಮಾತ್ರೆ ಬಾಯಿಗೆ ಹಾಕ್ಕೊಳ್ಳಿ. ಅಥವಾ ಆಸ್ಪಿರಿನ್ ಅನ್ನೋ ಒಂದು ಮಾತ್ರೆ ಇದ್ದರೆ, ಡಿಸ್ಪ್ರಿನ್ ಅಂತ ಬರ್ತದೆ, ಅದು ನೀರಲ್ಲಿ ಇಮಿಡಿಯೇಟಾಗಿ ಡಿಸಾಲ್ವ್ ಆಗುತ್ತೆ, ಅದನ್ನು ಒಂದು ಕುಡಿದ್ಬಿಡಿ. ಅಥವಾ ನೈಟ್ರೋಗ್ಲಿಸರಿನ್ ಅಂತ ಒಂದು ಮಾತ್ರೆ ಬರುತ್ತೆ, ಆ ನೈಟ್ರೋಗ್ಲಿಸರಿನ್ ಮಾತ್ರೆ ನೈಟ್ರೇಟ್ ಮಾತ್ರೆ ಅಂತ, ಅದನ್ನು ನಾಲ್ಗೆ ಕಡೆ ಇಟ್ಕೊಳ್ಳಿ. ನಾಲ್ಗೆ ಕೆಳಗಡೆ ಯಾಕೆ ಇಟ್ಕೋಬೇಕು ಅಂದರೆ ಅಲ್ಲಿ ರಕ್ತದ ಸಪ್ಲೈ ಜಾಸ್ತಿ ಇರುತ್ತೆ, ಸೀದಾ ಅದು ಅಬ್ಸರ್ವ್ ಆದ ತಕ್ಷಣ ಹಾರ್ಟಿಗೆ ಹೋಗುತ್ತೆ. ಅದರ ಮೇನ್ ಕೆಲಸ ಏನು ಅಂದರೆ ಇರ್ತಕ್ಕಂಥ ರಕ್ತನಾಳಗಳನ್ನು ಉಬ್ಬಿಸುತ್ತದು, ಅಂದರೆ ರಕ್ತ ಸಪ್ಲೈ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಈ 3 ಥಿಂಗ್ಸ್ ನೀವು ಮಾಡಬೇಕು. ಜಾಸ್ತಿ ಗಾಬರಿ ಆಗೋದು ಬೇಡ, ಒಂದು ಕಡೆ ಮಲಕ್ಕೊಳ್ಳಿ ಒಂದು ಸೈಡಲ್ಲಿ, ಮತ್ತು ಒಂದು ಕಾಂಪೋಸ್ ಮಾತ್ರೆ ತಗೊಳ್ಳಿ, ಆಸ್ಪ್ರಿನ್ ಮಾತ್ರೆ ಇದ್ದರೆ ಆಸ್ಪ್ರಿನ್ ಮಾತ್ರೆ ತಗೊಳ್ಳಿ, ಒಂದು ನೈಟ್ರೋಗ್ಲಿಸರಿನ್ ಮಾತ್ರೆ ಇದ್ದರೆ ಪ್ರತಿ 5 ನಿಮಿಷಕ್ಕೂ ಒಂದೊಂದು ಮಾತ್ರೆ ನಾಲ್ಗೆ ಕಡೆ ಇಟ್ಕೊಳ್ಳಿ. ನೀವು ಯಾಕೆ ಮಲ್ಕೋಬೇಕು ಅಂದರೆ ಒಂದೊಂದು ಸರ್ತಿ ನೈಟ್ರೋಗ್ಲಿಸರಿನ್ ಮಾತ್ರೆ ತೊಗೊಂಡ್ರೆ BP ಕಮ್ಮಿ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ಮಲ್ಕೊಂಡು ನೀವು ಇಮಿಡಿಯೇಟಾಗಿ ನಿಮ್ಮ ಆಸ್ಪಾಸ್ನವರು ಅಥವಾ ನಿಮ್ಮ ನೆಂಟರು ಅಥವಾ ನಿಮ್ಮ ಮಕ್ಕಳಿದ್ದರೆ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರನೇ ಕಾರ್ ಇದ್ರೂ ದಯವಿಟ್ಟು ಡ್ರೈವ್ ಮಾಡಬೇಡಿ,
ನೀವು ಯಾರಾದರೂ ಆಸ್ಪತ್ರೆಯಿಂದ ಆ್ಯಂಬುಲೆನ್ಸ್ ತರಿಸಿ, ಇಲ್ಲ ಬೇರೆ ಯಾರಾದರೂ ಡ್ರೈವಿಂಗ್ ಮಾಡ್ತೀರಿ, ನೀವು ಕಾರಲ್ಲಿ ಕೂತ್ಕೊಂಡು ಆಸ್ಪತ್ರೆಗೆ ಹೋಗಿ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಸೆಕ್ಷನಿಗೆ ಹೋಗಿ ಒಂದು ECG ಮಾಡಿಸ್ಕೊಳ್ಳಿ. ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಇದು ಹಾರ್ಟ್ ಅಟ್ಯಾಕ್ ಅಲ್ವಾ ಅಂತ ಅಂದ್ಬಿಟ್ಟು. ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಆಗ್ತಾನೆ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ದೆರ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಎ ಕ್ಲಾಟ್ ಬಸ್ಟರ್ಸ್ ಅಂತ ಕೊಡ್ತೇವೆ. ಅಲ್ಲಿ ಸ್ಟೆಪ್ಟೋಲೈಸಿನ್ಸು ಅದು ಇದು ಹಲವಾರು ಥ್ರಾಂಬೋಕೈನೇಸು ಈ ಥರ ಹಲವಾರು ಗ್ರೂಪ್ನ ಡ್ರಗ್ಸ್ ಇದ್ದಾವೆ. ಅದರಿಂದ ಏನಾಗುತ್ತೆ, ಆ ಡ್ರಗ್ಸ್ ಕೊಟ್ಟಾಗ ಅಂದರೆ ಅದು ಇಂಟ್ರವೀನಸ್ ಫಾರ್ಮಲ್ಲಿ ಕೊಡ್ತಾರೆ. ಅದನ್ನು ಕೊಟ್ಟಾಗ ಏನಾಗುತ್ತೆ, ಆ ಕ್ಲಾಟ್ ಫಾರ್ಮ್ ಏನಾಗಿದೆ, ರಕ್ತ ಸಪ್ಲೈ ಬ್ಲಾಕೇಜಿಂದ ಏನಾಗಿದೆ, ಆ ಕ್ಲಾಟನ್ನು ಅದು ಬಿಡಿಸುತ್ತೆ, ಅದು ಕ್ಲಾಟನ್ನು ಡಿಸಾಲ್ವ್ ಮಾಡುತ್ತೆ. ಸೊ ಆವಾಗ ಹಾರ್ಟಿಗೆ ಬ್ಲಡ್ ಸಪ್ಲೈ ಸರಿ ಹೋಗುತ್ತೆ ಆವಾಗ. ಸೊ ದಟ್ ಈಸ್ ಒನ್ ಟ್ರೀಟ್ಮೆಂಟ್ ಇಮಿಡಿಯೇಟಾಗಿ. ಕೆಲವರಿಗೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಅಂತ ಇಟ್ಕೊಂಡ್ರೂ ವಿ ಕ್ಯಾನ್ ಸ್ಟಿಲ್ ಗಿವ್ ಕ್ಲಾಟ್ ಬಸ್ಟರ್ಸ್. ಬಟ್ ಇದು ಮೋರ್ ಆರ್ಗನೈಸ್ಡ್ ಆಗಿದ್ದರೆ, ಬರೀ ಕ್ಲಾಟ್ ಬಸ್ಟರ್ಸಿಂದ ಅದು ಡಿಸಾಲ್ವ್ ಆಗಲ್ಲ ಅಂತ ಅನಿಸಿದರೆ ಆವಾಗ ವಿ ಡೂ ವಾಟ್ ಈಸ್ ಕಾಲ್ಡ್ ಎಸ್ ಅನ್ ಆಂಜಿಯೋಪ್ಲಾಸ್ಟಿ. ಕೊರ್ನರಿ ಕೆಥೆಟರಿಂದ ಅಲ್ಲೇ ಔಷಧಿ ಡೈರೆಕ್ಟಾಗಿ ಕ್ಲಾಟಿಗೆ ಈ ಕ್ಲಾಟ್ ಬಸ್ಟರ್ಸ್ನ ಕೊಡೋ ವ್ಯವಸ್ಥೆಯೂ ಇರುತ್ತೆ. ಅದರಲ್ಲೂ ಡಿಸಾಲ್ವ್ ಆಗೋದಿಲ್ಲ ಅಂತ ಗೊತ್ತಾದರೆ, ಅಥವಾ ಹಾರ್ಟ್ ಅಟ್ಯಾಕ್ ಜಾಸ್ತಿ ಇದ್ದು ಬೇರೆ ಕೆಲವಾರು ಇಂಡಿಕೇಷನ್ಸ್ ಇರುತ್ತೆ, ಕೆಲವಾರು ಬ್ಲಡ್ ನಂಬರ್ಸ್ ಇರ್ತವೆ. ಅದು ಬಂದಾಗ ಅಲ್ಲೇನು ಮಾಡ್ತೀವಿ ನಾವು, ಆಂಜಿಯೋಪ್ಲಾಸ್ಟಿಕ್ ಕೆಥೆಟರ್ ಹಾಕಿ ಅದನ್ನು ಡೈಲೇಟ್ ಮಾಡಿ ಕ್ಲಾಟನ್ನು ಬಿಡಿಸ್ತೀವಿ. ಅದನ್ನು ರಕ್ತ ಸಂಚಾರ ಸುಗಮವಾಗಿ ಮಾಡ್ತೇವೆ. ಬಟ್ ಒಂದೊಂದು ಸರ್ತಿ ಏನಾಗುತ್ತೆ, ಬರೀ ರಕ್ತ ಸಂಚಾರ ಡೈಲೇಟ್ ಮಾಡಿ ಬಿಟ್ಟರೆ ಮತ್ತು ವಾಲ್ ಕೊರನರಿ ರಕ್ತನಾಳದ ಗೋಡೆ ಏನಿರುತ್ತೆ ಅದು ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಮತ್ತು ಇಟ್ ಬ್ಲಾಕ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಅದು ಕೊಲ್ಯಾಪ್ಸ್ ಆಗದೇ ಇರೋಂಗೆ ಮಾಡಲಿಕ್ಕೆ ಸ್ಟೆಂಟ್ ಅಂತ ಹಾಕ್ತೇವೆ ಅದನ್ನು. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ಕ್ಯಾನ್ ಬಿ ಡನ್ ಇನ್ ದ ಇಮಿಡಿಯೇಟ್ ದಿಸ್ ಥಿಂಗ್. ಬಟ್ ಇದೆಲ್ಲ ಆಗಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ ಮೇಲೆ ಅಡ್ಮಿಟ್ ಆಗಿ ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ, ಕೊರನರಿ ಆಂಜಿಯೋಗ್ರಾಮ್ ಅಂತ. ಕೊರನರಿ ಆಂಜಿಯೋಗ್ರಾಮ್ ಮಾಡಿದಾಗ ಇವೆಲ್ಲ ಗೊತ್ತಾಗುತ್ತೆ, ಬ್ಲಾಕ್ ಎಲ್ಲಿದೆ, ಬ್ಲಾಕ್ ಎಷ್ಟಿದೆ, ಇದನ್ನು ಆಂಜಿಯೋಪ್ಲಾಸ್ಟಿ ಮಾಡ್ಬೋದಾ ಇಲ್ವಾ ಅದು ಗೊತ್ತಾಗುತ್ತೆ ಅದರಲ್ಲಿ. ಯೂಶ್ವಲಿ ನಿಮಗೆ ಮೇಯ್ನ್ ಒಂದು ವೆಸಲ್ನಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ದರೆ ಯು ಕ್ಯಾನ್ ಆ್ಯಕ್ಚುಲಿ ಓಪನ್ ಮಾಡಿ ಅದಕ್ಕೆ ಸ್ಟೆಂಟ್ ಹಾಕ್ಬೋದು, ಅಥವಾ 2 ವೆಸಲ್ಸಲ್ಲಿ ಬ್ಲಾಕ್ ಇದ್ದರೆ ಅದನ್ನು ಓಪನ್ ಮಾಡಿ ಸ್ಟೆಂಟ್ ಹಾಕ್ಬೋದು. ಇದು ಯಾವಾಗ ಸಾಧ್ಯ ಇಲ್ಲ ಅಂದರೆ, ಹಲವಾರು ಬ್ಲಾಕ್ಸ್ ಇದ್ದರೆ, 3 ಕೊರನರಿ ಆರ್ಟರೀಸಲ್ಲೂ ಬ್ಲಾಕ್ ಇದ್ದರೆ ಆಂಜಿಯೋಪ್ಲಾಸ್ಟಿ ಮಾಡಿ ಅದನ್ನು ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಕಷ್ಟ ಆಗುತ್ತೆ. ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಆವಾಗ ಆ ಕೇಸ್ಗಳು ಸರ್ಜರಿಗೆ ಹೋಗ್ತವೆ. ಅಂದರೆ ಬೈಪಾಸ್ ಸರ್ಜರಿ ಮಾಡೋದಕ್ಕೆ ದಟ್ ಈಸ್ ಒನ್ ಆಫ್ ದಿ ಇಂಡಿಕೇಶನ್ಸ್ ಫಾರ್ ಬೈಪಾಸ್ ಸರ್ಜರಿ. ದೇರ್ ಇಸ್ ಎ ಡಿಫ್ಯೂಸ್ ಡಿಸೀಸ್, ದೇರ್ ಈಸ್ ಮಲ್ಟಿಪಲ್ ಬ್ಲಾಕ್ಸ್. ಈ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಅಂದರೆ ಲೆಫ್ಟ್ ಮೇನ್ ಕೊರನರಿ ಆರ್ಟ್ರಿ ಅಂತ ಇರ್ತೀವಿ, ಅದು ಹೇಳಿದ್ನಲ್ಲ, ಎಡಗಡೆ ಬರ್ತಕ್ಕಂಥ ಒಂದು ಕೊರನರಿ ಆರ್ಟ್ರಿ ಬಿಫೋರ್ ಇಟ್ ಡಿವೈಡ್ಸ್ ಇಂಟು ಮುಂಭಾಗದ ಒಂದು ಪೋರ್ಷನ್ನು, ಹಿಂಭಾಗದ ಒಂದು ಪೋರ್ಷನ್ನು. ಅದಕ್ಕಿಂತ ಮುಂಚೆ ಲೆಫ್ಟ್ ಮೇನ್ ಕೊರನರಿ ಆರ್ಟ್ರಿಯಲ್ಲಿ ಬ್ಲಾಕೇಜ್ ಇದ್ದರೆ ಇಟ್ ಈಸ್ ಎ ಕೇಸ್ ಫಾರ್ ಸರ್ಜರಿ. ಸೊ ಹಲವಾರು ಡೈರೆಕ್ಟ್ ಇಂಡಿಕೇಷನ್ಸ್ ಇರ್ತವೆ. ಈ ಒಂದು ಇಂಡಿಕೇಷನ್ಸ್ ಬಂದಾಗ ಸರ್ಜರಿ ಮಾಡ್ತೇವೆ. ಅದು ಅವಶ್ಯಕತೆ ಇಲ್ಲದೇ ಇದ್ದರೆ ಪೇಷಂಟ್ ಕ್ಯಾನ್ ಡೂ ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟ್ ಇಂಪ್ಲಾಂಟೇಷನ್. ಹೌದು, ಯಾವ ಭಾಗದಲ್ಲಾಗಿದೆ ಮತ್ತು ಎಷ್ಟರ ಮಟ್ಟಿಗೆ ಆಗಿದೆ, ಎಷ್ಟಿದೆ ಬ್ಲಾಕ್ಗಳು, ಎಷ್ಟಿವೆ ಅನ್ನೋದ್ರ ಮೇಲೆ ಆಪರೇಷನ್ ಯಾವ ರೀತಿ ಆಗಬೇಕು, ಆಪರೇಷನ್ ಆಗಬೇಕಾ ಅಥವಾ ಸ್ಟೆಂಟ್ ಆಗಬೇಕಾ ಅನ್ನೋದನ್ನು ಅಲ್ಲಿ ಡಿಸೈಡ್ ಆಗುತ್ತೆ. ಅದ್ರ ನಂತರ ಮತ್ತೆ ಮೂಲ ವಿಷಯಕ್ಕೆ ಬರುವುದಾದರೆ, ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಆದ ಕೂಡಲೇ ಗಾಬರಿ ಬೀಳಬೇಕು ಅಂತ ಹೇಳೋದೇನಿಲ್ಲ ಅಂತೇಳಿ, ಅದಕ್ಕೆ ಏನು ಅಂದರೆ ಜಾಗ್ರತೆ ವಹಿಸಬೇಕು, ಅದನ್ನು ಮಾಡಬೇಕು. ಬಿಟ್ಟರೆ ಸೊ ಎಲ್ಲರಿಗೂ ಫೋನ್ ಮಾಡಿ ಏನಾಯಿತು ಅದಾಯಿತು ಇದಾಯಿತು ಅಂತೇಳಿ ಏನು ಗಾಬರಿ ಬೀಳುವ ವಿಷಯಗಳಲ್ಲ. ಆ್ಯಕ್ಚುಲಿ ಯಾರು ಸಮೀಪದಲ್ಲಿ ಯಾರು ವೈದ್ಯರಿದ್ದಾರೋ ಅವರನ್ನು ಕಂಡು ಸೊ ಮೂಲ ಮಾಹಿತಿಯನ್ನು, ಬೇಸಿಕ್ ಮಾಹಿತಿಯನ್ನು ತಗೊಂಡು ಮುಂದೆ ಯಾವ ರೀತಿ ಅಂತೇಳಿ ಡಿಸೈಡ್ ಮಾಡಿ ಡಾಕ್ಟ್ರ್ ಡಿಸೈಡ್ ಮಾಡಲಿ ನೀವು ಹಾರ್ಟ್ ಅಟ್ಯಾಕಾ ಇಲ್ವಾ ಅನ್ನೋದು. ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ರೂಮಲ್ಲಿ ECG ಆದಮೇಲೆ, ಹಲವಾರು ರಕ್ತದ ಪರೀಕ್ಷೆಗಳಾದಮೇಲೆ, ಕರಾರುವಕ್ಕಾಗಿ ಒಂದು ಡಯಾಗ್ನೋಸಿಸ್ ಆದಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ. ಅದರಲ್ಲಿ ಕೊರನರಿ ಆಂಜಿಯೋಗ್ರಾಮ್, ಕೊರನರಿ ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟ್ ಇಂಪ್ಲಾಂಟೇಷನ್, ಇಲ್ಲ ಬೈಪಾಸ್ ಸರ್ಜರಿ, ಈ ಒಂದು ವ್ಯವಸ್ಥೆ ಆಗುತ್ತೆ. ಈ ಲಕ್ಷಣ, ಈ ಹಾರ್ಟ್ ಅಟ್ಯಾಕ್ ಆದಮೇಲೆ ಎಷ್ಟು ದಿವಸದ ಒಳಗಡೆ ಆಪರೇಷನ್ ಅನ್ನೋದು ಮುಗಿಬೇಕು ಅಂತ ಹೇಳಿ ಸರ್? ಅದು ಯಾವುದೂ ಇರ್ಬೋದು, ಸ್ಟಂಟ್ ಇರ್ಬೋದು ಅಥವಾ ಓಪನ್ ಹಾರ್ಟ್ ಸರ್ಜರಿ ಇರ್ಬೋದು, ಎಷ್ಟು ದಿವಸದ ಒಳಗೆ ಆ ಕೆಲಸ ಆಗಬೇಕು? ಅದರಲ್ಲಿ 2 ಭಾಗ ಬರ್ತದೆ. ಒಂದು ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಆದಾಗ ಅದು ಹಾರ್ಟು ಇಮಿಡಿಯೇಟಾಗಿ ನೀವು ಆಂಜಿಯೋಗ್ರಾಮ್ ಮಾಡಿಸಿದ್ರಿ, ಆಂಜಿಯೋಗ್ರಾಮ್ ಆದಮೇಲೆ ಅಂದರೆ ಅದು ಹಲವಾರು ECG ಮತ್ತು ಎಕೋ ಮಾಡಿಸಿ ಮತ್ತು ನೀವು ರಕ್ತದ ಪರೀಕ್ಷೆ ಮಾಡಿದಾಗ ಅದ್ರ ಬರ್ತಕ್ಕಂಥ ರೀಡಿಂಗ್ಸು ಅದೆಲ್ಲ ನೋಡಿಕೊಂಡು ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ದೇರ್ ಈಸ್ ಅನ್ ಅಕ್ಯೂಟ್ ಡಿಸ್ಫಂಕ್ಷನ್ ಆಫ್ ದಿ ಹಾರ್ಟ್.
ಸೊ ಅದನ್ನು ರಿಲೀವ್ ತಕ್ಷಣ ಕಾರ್ಯ ಬೇಕು. ಅಂದರೆ ನೀವು ಆಗಲಿ ಇಮಿಡಿಯೇಟಾಗಿ ಮಾಡಿದರೆ ಹಾರ್ಟ್ ಪೂರ್ತಿ ರಿಕವರಿ ಆಗುತ್ತೆ. ನೀವು ಮೊದಲು ಹಾರ್ಟ್ ಅಟ್ಯಾಕ್ ಮುಂಚೆ ಎಷ್ಟು ಚೆನ್ನಾಗಿತ್ತು ಹಾರ್ಟು, ನಿಮಗೆ ಅದೇ ರೀತಿ ಒಂದು ಹಾರ್ಟಿನ ಒಂದು ಬೇಕಾದ ಕಾರ್ಯನಿರ್ವಹಣೆ ಅದೇ ರೀತಿ ಅದು ಇಮಿಡಿಯೇಟಾಗಿ ಮಾಡಬೇಕಾಗುತ್ತೆ. ಬಟ್ ಕೆಲವರಿಗೆ ಏನಾಗುತ್ತೆ, ಕ್ರಾನಿಕ್ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಇರುತ್ತೆ, ಅಂದರೆ ಸ್ಟೇಬಲ್ ಆಂಜೈನಾ ಇರುತ್ತೆ, ಅವರಿಗೆ ಡಯಾಬಿಟಿಸ್ ಇರುತ್ತೆ, ಅವ್ರು ಪೇಯ್ನ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಮೆಡಿಕಲ್ ಟ್ರೀಟ್ಮೆಂಟ್ ತೊಗೋತಾರೆ ಸರಿ ಹೋಗುತ್ತೆ. ಈಗ ನೈಟ್ರೋಗ್ಲಿಸರಿನ್ ಅಂತ ತೊಗೋತೀವಿ, ಅದು ರಕ್ತನಾಳಗಳನ್ನು ಇದು ಮಾಡುತ್ತೆ, ಅದು ಸರಿ ಹೋಗುತ್ತೆ. ಬಿ ಪಿ ಇರುತ್ತೆ, ಬಿ ಪಿಗೆ ಮಾತ್ರೆ ತೊಗೋತೀರಾ, ಬಿ ಪಿ ಕಮ್ಮಿ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತೀರಾ. ಸೊ ಇದೆಲ್ಲ ಏನಾಗುತ್ತೆ, ಸುಮಾರು ದಿವಸಗಳಿಂದ ಬರ್ತಾ ಹಾರ್ಟ್ ಅಟ್ಯಾಕ್ಗಿಂತ ಹಾರ್ಟಿನ ಪೇಯ್ನ್ ಜಾಸ್ತಿ ಆಗ್ತಾ ಇರುತ್ತೆ. ಹಾರ್ಟು ರಿಸ್ಟ್ರಿಕ್ಷನ್ ಫಂಕ್ಷನಲ್ಲಿ, ಬಟ್ ಇನ್ನೂ ಡ್ಯಾಮೇಜ್ ಆಗಿಲ್ಲ ಅದಕ್ಕೆ. ಹಾರ್ಟ್ ಬರೀ ಬ್ಲಾಕೇಜ್ ಆಗ್ತಾ ಇದೆ, ನ್ಯಾರೋ ಆಗ್ತಾ ಇದೆ, ರಕ್ತ ಸಪ್ಲೈ ಇನ್ನೂ ನಡೀತಾ ಇದೆ. ಸೊ ಆ ಥರದ ಕೇಸ್ಗಳಿಗೆ ಏನಾಗುತ್ತೆ, ಅಗೈನ್ ಬ್ಲಾಕೇಜಿನ ಲೊಕೇಶನ್ ನೋಡಿಕೊಂಡು ಅಥವಾ ನಂಬರ್ ಆಫ್ ಬ್ಲಾಕೇಜ್ ನೋಡಿಕೊಂಡು ಎಕ್ಸ್ಟೆನ್ಸ್ ಆಫ್ ದಿ ಡಿಸೀಸ್ ಅದನ್ನು ನೋಡಿಕೊಂಡು ವಿ ಡಿಸೈಡ್ ವೆದರ್ ಇಟ್ ಕ್ಯಾನ್ ಬಿ. ಸೊ ದೋಸ್ ಥಿಂಗ್ಸ್ ಕ್ಯಾನ್ ವೆಯ್ಟ್. ವೆರಸ್ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಆದಾಗ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇಮಿಡಿಯೇಟಾಗಿ ನಾವು ಡೆಫಿನೆಟಿವ್ ಟ್ರೀಟ್ಮೆಂಟ್ ಕೊಟ್ಟರೆ ಹಾರ್ಟ್ ಫಂಕ್ಷನ್ ಕಂಪ್ಲೀಟಾಗಿ ರಿಕವರ್ ಆಗುತ್ತೆ. ಸೊ ಆ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ಮತ್ತೆ ಟೇಕ್ ಎ ಡಿಸಿಷನ್ ಆನ್ ದ್ಯಾಟ್. ಇದು ಹಾರ್ಟಿನ ಅಂದರೆ ಮುಂದಿನ ಆಪರೇಷನ್ ಹಂತದ ವಿಷಯ. ಇಷ್ಟೊತ್ತು ಡಾಕ್ಟ್ರೇ ನಮಗೆ ಹೃದಯದ ಆರೋಗ್ಯ ಸಂಬಂಧ ಮತ್ತು ಅದರ ಕಾರ್ಯವೈಖರಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಟ್ಟದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದ. ಥ್ಯಾಂಕ್ ಯು.